ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಹಾಗೇನೇ ಹುಬ್ಳಿ ಧಾರವಾಡದಲ್ಲೂ ಅಷ್ಟೇ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ರಸ್ತೆಗಳೆಲ್ಲವೂ ಕೊಚ್ಚೋಗಿದೆ. ಜಿಲ್ಲೆಯ ಕಲಘಟಗಿ ತಾಲೂಕಿನ ಬಿದರಗಡ್ಡಿ ಗ್ರಾಮದಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗಿದೆ. ಈ ರಸ್ತೆ 10ಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ಸಂಪರ್ಕ ಕಲ್ಪಿಸ್ತಾ ಇತ್ತು. ಈಗ ಅದು ಕಡಿತಗೊಂಡಿದೆ. ಸ್ಕೂಲ್ ಮಕ್ಕಳು ಪರದಾಡ್ತಾ ಇದ್ದಾರೆ. ರಸ್ತೆ ಕೊಚ್ಚೋಗಿರೋದ್ರಿಂದಾಗಿ ಶಾಲೆಗೆ ಹೋಗೋಕ್ಕಾಗದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. 3 ತಿಂಗಳಿಂದ ಸರಿಪಡಿಸಿ ಸಾರ್ ಅಂತ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಬೇಸತ್ತು ಹೋಗಿದ್ರು ಕೂಡ ನೋಡಿ ಇನ್ನೂ ರೆಡಿ ಆಗಿಲ್ಲ. ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಈಗ ಇವರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನೋಡಿ ಆ ಊರಿನ ಪರಿಸ್ಥಿತಿ ನೋಡಿ. ಬಿದರಗಡ್ಡಿ ಅಂತ ಬಿದರಗಡ್ಡಿ ಗ್ರಾಮದಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗಿದೆ. ನಿಧಾನಕ್ಕೆ ಹಂಗೆ ಕುಸಿದೋಗ್ತಾ ಇದೆ ರಸ್ತೆಗಳೆಲ್ಲವೂ ಕೂಡ. ಸ್ಕೂಲ್ಗೆ ಹೋಗೋಕೆ ಆಗ್ತಾ ಇಲ್ಲ ಮಕ್ಕಳಿಗೆ, ಸಮಸ್ಯೆ ಆಗ್ತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ನೋ ಯೂಸ್. ಅವರು ಬಂದು ಇಲ್ಲಿ ನಮ್ಮ ಕಲಘಟಗಿಯಿಂದ ಬಂದು ಇಲ್ಲಿ ಬಿದರಗಡ್ಡಿಯಿಂದ 12 ಕಿಲೋಮೀಟರ್ ಬಂದು ನೋಡೋಕ್ಕಾಗೋಲ್ಲ. ಅವ್ರಿಗೆ ಎಮ್ ಎಲ್ ಎ ಅದಾನೇನಿಲ್ಲ, ಹುಡುಕಿಯರ್ ಕೊಡ್ರಿ ನಮ್ಗೆ. ತಾಲೂಕಿನ ಎಮ್ ಎಲ್ ಎ ಹಳ್ಳಿಗೆ ಆಗಿಲ್ಲ. ಹೌದು, 2.5 ವರ್ಷ ಆತ. ಕಲಘಟಗಿ ತಾಲೂಕು ಎಲ್ಲಿ ಐತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಒಟ್ಟು ಎಮ್ ಎಲ್ ಎ ಸಾಹೇಬ್ರನ್ನ ಹುಡುಕಿ ಕೊಡ್ರಿ ನಮ್ಗೆ. ಕಲಘಟಗಿ ತಾಲೂಕಿನ ಎಮ್ ಎಲ್ ಎ ಬಳ್ಳಾರಿಯಲ್ಲಿ ಇರ್ತಾರ, ಇವರು ಇಲ್ಲಿ ಶಾಲೆಗೆ ಹಚ್ಚಿರ್ತೇವೆ. ಈ ಪರಿ ಮಾಡಿದ್ರೆ ಹೆಂಗದ ಈ ಕಲಘಟಗಿ ನಮ್ಮ ಶಾಲೆ ಹುಡುಗರಿಗೆ ತೊಂದರೆ ಕೊಟ್ರ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಯಾಕೆ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ವಾ, ಅಥವಾ ಇದರ ಅಲ್ಲಿ ಎಷ್ಟೇ ಮನವಿ ಮಾಡಿಕೊಂಡು ಯಾಕೆ ರೆಸ್ಪಾನ್ಸ್ ಮಾಡ್ತಿಲ್ವಂತ ಹೇಳಿ? ಶರತ್, ಪ್ರಮುಖವಾಗಿ ಕಳೆದ 1 ವಾರಗಳಿಂದ ಅಬ್ಬರಿಸುತ್ತಿರುವಂತಹ ಮಳೆರಾಯ ಧಾರವಾಡ ಜಿಲ್ಲೆ, ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಧಾರವಾಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸುರಿತಾ ಇದೆ. ಒಂದು ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಒಂದು ಅತಿಯಾದಂತಹ ಮಳೆಯಿಂದ ರೈತರು ಈಗಷ್ಟೇ ಬಿತ್ತನೆ ಮಾಡಿದಂತಹ ಹೆಸರು ಸೇರಿದಂತೆ ಬೇರೆ ಬೇರೆ ಎಲ್ಲಾ ಬೆಳೆಗಳು ಈ ಒಂದು ಮಳೆಯಿಂದ ಸಾಯ್ತಾ ಇವೆ. ಇನ್ನೊಂದು ಕಡೆ ಅತಿಯಾದಂತಹ ಮಳೆಯಿಂದ ನಗರದ ಕುಂದಗೋಳ ಸೇರಿದಂತೆ ಕಲಘಟಗಿ ತಾಲೂಕುಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿತ್ತು. ಇದಕ್ಕೆ ಈ ಒಂದು ಕಲಘಟಗಿ ತಾಲೂಕಿನ ಬಿದರಗಡ್ಡಿ ಮುಖ್ಯ ರಸ್ತೆಯ ಸಾಕ್ಷಿಯಾಗಿದೆ. ನಿರಂತರವಾದ ಧಾರಾಕಾರ ಮಳೆಗೆ ಮುಖ್ಯ ರಸ್ತೆ ಕೊಚ್ಚಿಕೊಂಡು ಹೋಗಿ 1 ವಾರ ಕಳೆದಿದ್ದರೂ ಕೂಡ ಈವರೆಗೆ ಅಲ್ಲಿರುವಂತಹ ಸ್ಥಳೀಯ ಜನಪ್ರತಿನಿಧಿಗಳು ಅದರಲ್ಲೂ ಪ್ರಮುಖವಾಗಿ ಅಧಿಕಾರಿಗಳು ಸ್ಪಂದಿಸದಿರುವುದು ಈ ಒಂದು ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಒಂದು ವಿಚಾರ ಕುರಿತಂತೆ ಕೂಡ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಬಿದರಗಡ್ಡಿ ಮುಖ್ಯ ರಸ್ತೆಯಲ್ಲಿ ಸಂಚಾರ ಮಾಡುವ ಗ್ರಾಮಸ್ಥರು ಸೇರಿದಂತೆ ಎಲ್ಲರೂ ಸಹಿತ ಮನವಿ ಮಾಡಿದರೂ ಕೂಡ ಆ ಒಂದು ರಸ್ತೆ ದುರಸ್ತಿಗೆ ಕ್ರಮವನ್ನು ಕೈಗೊಳ್ಳದಿರುವುದು ಮತ್ತು ಸ್ಪಂದಿಸದಿರುವುದು ಸಾರ್ವಜನಿಕರಿಗೆ ಆಕ್ರೋಶಕ್ಕೆ ಗುರಿಯಾಗಿದ್ದು, ಇನ್ನೊಂದು 2 ದಿನಗಳ ಕಾಲ ಇದೇ ರೀತಿಯಾದಂತಹ ಸದ್ಯ ಮಳೆ ಕೂಡ ಮುಂದುವರೆದಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಸ್ಪಂದಿಸದಿದ್ದರೆ ತಾವೇ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಹಣವನ್ನು ಕೂಡಿಸಿ ರಸ್ತೆ ಮಾಡಲು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಶರತ್, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗಾಗಿ.